ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. IPL ಇನ್ನು 14 ದಿನಗಳ ಮಾತ್ರ ಉಳಿದಿದೆ ಶುರುವಾಗೋಕೆ. ಈ ಟೈಮಲ್ಲಿ ಸುಮಾರಾಗೆಲ್ಲ ಕೆಲವೆಲ್ಲ ಪಾಸಿಟಿವ್ ಎಲ್ಲ ಥಿಂಗ್ಸ್ ಬರ್ತಾ ಇದೆ, ಕೆಲವೆಲ್ಲ ನೆಗೆಟಿವ್ ಬರ್ತಾ ಇದೆ. ಮೇನ್ ಆಗಿ ರೋಹಿತ್ ಶರ್ಮಾ ಅವರು ಮುಂಬೈಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಈ ಸಲ ಮಾತ್ರ ಬೇರೆ ವಿಷಯನೇ ಇರುತ್ತೆ, ಎಚ್ಚರಿಕೆಯಿಂದ ಇರಿ ಅಂತ. ಅದೇನಂತ ಮಾತಾಡೋಣ. ಅದೇ ರೀತಿಯಾಗಿ ಹಾರ್ದಿಕ್ ಪಾಂಡ್ಯ ಅವರು ಕೂಡ ರೋಹಿತ್ ಶರ್ಮಾ ಬಗ್ಗೆ ಏನೋ ಒಂದು ಮಾತಾಡಿದಾರಂತೆ. ಏಜ್ ಆಗಿದೆ, ಆಡಲ್ಲ, ಫಿಟ್ನೆಸ್ ಇಲ್ಲ. ಇದೆಲ್ಲ ನಿಜನ ಸುಳ್ಳ ಅಂತ ಮುಂಬೈ ಬೇರೆ ಕ್ಲಾರಿಟಿ ಕೊಟ್ಟಿದೆ. ಈ ಎರಡು ವಿಷಯದ ಬಗ್ಗೆ ಮಾತಾಡೋಣ. ಅದೇ ರೀತಿಯಾಗಿ SRHಗೆ ಒಂದು ದೊಡ್ಡ ಮುಖಭಂಗ ಅಂತಾನೆ ಹೇಳ್ಬೋದು ಖಂಡಿತವಾಗ್ಲು. ಯಾಕೆ ಅಂದ್ರೆ ಸ್ಪಾನ್ಸರ್ಸ್ ಆಗಿರೋ ಜಿಯೋ ಆಗಿರ್ಬೋದು, ಬೋಟ್ ಆಗಿರ್ಬೋದು, ಅವರ ಸ್ಪಾನ್ಸರ್ಶಿಪ್ ನ ವಾಪಸ್ ತಗೊಳ್ಳುವ ಸಾಧ್ಯತೆ ತುಂಬಾನೇ ಇದೆ ಅಂತ ಅರ್ಥ ಆಗ್ತಾ ಇದೆ. ವಿಷಯ ಎಲ್ಲ ಗೊತ್ತಾಗ್ತಾ ಇದೆ. ಕಾರಣ ನಿಮ್ಗೆ ಗೊತ್ತೇ ಇರುತ್ತೆ. ಸನ್ ರೈಸರ್ಸ್ ಹೈದರಾಬಾದಿನ ಓನರ್ ಆಗಿರೋ ಕಾವ್ಯ ಮಾರನ್ ಅವರು ಪಾಕಿಸ್ತಾನದ ಪ್ಲೇಯರ್ನ ಅಮಿತ್ ಅವ್ರನ್ನ ಆಕ್ಷನ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇಂಡಿಯಾದಲ್ಲ, ಇಂಗ್ಲೆಂಡ್ ಅಲ್ಲಿ. ಆ ಕಾರಣಕ್ಕೆ ಆ ವಿಷಯ ಏನಾಗ್ತಾ ಇದೆ ಅಂತೆಲ್ಲ ಮಾತಾಡೋಣ. ಅದೇ ರೀತಿಯಾಗಿ RCB ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಚೆನ್ನೈ ಆಗಿರ್ಬೋದು, ಈ ಮೂರು ಟೀಮ್ಗಳು ಒಂದು ಅನ್ಬಾಕ್ಸ್ ಇವೆಂಟ್ ತರ ಮಾಡ್ತಾ ಇದ್ದಾರೆ. ರೋರ್ ಅಂತ ಇವೆಂಟ್ ನಮ್ಮ ಚೆನ್ನೈ ಮಾಡ್ತಾ ಇದ್ದಾರೆ. ಅನ್ಬಾಕ್ಸ್ ಇವೆಂಟ್ ಅಂತೇಳಿ ನಮ್ಮ RCB ಮಾಡ್ತಾ ಇದೆ. MI ಮಿಕ್ಸ್ ಇವೆಂಟ್ ಅಂತೇಳಿ MI ಮಾಡ್ತಾ ಇದ್ದಾರೆ. ಡೇಟ್ ಯಾವತ್ತು ಏನೆಲ್ಲ ಇರುತ್ತೆ ಅವತ್ತೆಲ್ಲ ಇದ್ರ ಬಗ್ಗೆ ಕ್ಲಾರಿಟಿಯಾಗಿ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇದಾಗಿ ನಾನು ವಿಷಯ ಹೇಳಿದೆ, ಸನ್ ರೈಸರ್ಸ್ ಹೈದರಾಬಾದ್ಗೆ ಸ್ಪಾನ್ಸರ್ಸ್ ಆಗಿತ್ತು, ಜಿಯೋ ಆಗಿರ್ಬೋದು, ಬೋಟ್ ಆಗಿರ್ಬೋದು. ಈ ಎರಡು ಸ್ಪಾನ್ಸರ್ ಕಂಪ್ನಿಗಳು ಏನ್ ಮಾಡ್ತಾ ಇದೆ ಅಂದ್ರೆ ಹೈದರಾಬಾದ್ ನ ಬ್ಯಾಕಪ್ ಮಾಡ್ತಾ ಇದೆ. ನಮ್ಗೆ ನಿಮ್ ಟೀಮ್ ಬೇಡ, ಸ್ಪಾನ್ಸರ್ಶಿಪ್ ನಾವು ಮಾಡೋದಿಲ್ಲ, ನಾವು ವಾಪಸ್ ತಗೊಂತೀವಿ ಅಂದ್ರೆ. ಕಾರಣ ಇಷ್ಟನೇ, ತುಂಬಾ ಜನ ಹೇಟ್ ಮಾಡ್ತಾ ಇದಾರೆ. ಬಾಲಿವುಡ್ ಆಕ್ಟರ್ ಕೇಳಿರ್ತಾರೆ ಅನನ್ಯ ಪಾಂಡ್ಯ ಅಂತ. ಅವರು ಸನ್ ರೈಸರ್ಸ್ ಯಾವಾಗಾದ್ರೆ ಸನ್ ರೈಸರ್ಸ್ ಲೀಡ್ಸ್ ಅಲ್ಲಿ ಇಂಗ್ಲೆಂಡ್ ಅಲ್ಲಿ ಪಾಕಿಸ್ತಾನ ಪ್ಲೇಯರ್ ನ ಆಕ್ಯುಪೈ ಮಾಡ್ಕೊಂಡ್ರು, ಆಕ್ಷನ್ ಖರೀದಿ ಮಾಡಿದ್ರ, ಆವತ್ತಿನ ಸಿಮ್ ಎಲ್ಲ ಮುರಿದು ಆ ಹೇಟ್ ಜಿಯೋ. ಏನಕ್ಕಂದ್ರೆ ದೇಶ ಮೊದಲು, ಇವರು ಸ್ಪಾನ್ಸರ್ ಅವ್ರಿಗೆ ಮಾಡ್ತಾ ಇದ್ದಾರೆ. ನನ್ಗೆ ಅದಕ್ಕೋಸ್ಕರ ಜಿಯೋ ಸಿಮ್ ಬೇಡ, ನಾನು ಜಿಯೋ ಸಿಮ್ ಇನ್ಮೇಲೆ ಯೂಸ್ ಮಾಡಲ್ಲ ಅಂತೇಳಿ ವಾಪಸ್ ತಗೊಂಡಿದ್ರು. ಈ ರೀತಿಯಾಗಿ ಬೋಟ್ ಕಂಪ್ನಿಗೆ ಮತ್ತು ಜಿಯೋ ಕಂಪ್ನಿಗೆ ತುಂಬಾ ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇದೆ. ಇವ್ರಿಗೆ ಯಾರು ಸ್ಪಾನ್ಸರ್ ಮಾಡ್ತಾರೋ ಅವ್ರ ವಸ್ತುಗಳು ಯೂಸ್ ಮಾಡೋದು ಬೇಡ, ಅವ್ರ ಮ್ಯಾಚ್ ನೋಡೋದು ಬೇಡ, ಬ್ಯಾನ್ ಮಾಡಿ ಅಂತ ಯಾವಾಗಂದ್ರೆ ವಿಷಯಗಳು ಅರ್ಥ ಆಗ್ತಾ ಇದೆ. ಆ ಟೈಮಾಗಿಂದ ಅವ್ರದ್ದು ತುಂಬಾ ಅಂದ್ರೆ ತುಂಬಾ ಇದು ತಗೊಂಡು ಅದನ್ನೆಲ್ಲ ಕ್ಯಾನ್ಸಲ್ ಮಾಡೋ ಸಾಧ್ಯತೆ ತುಂಬಾ ಅಂದ್ರೆ ತುಂಬಾನೇ ಇದೆ. ಈ ಸಲ ಮಾತ್ರ SRHಗೆ ಮತ್ತು SRH ಆಡೋ ಪ್ಲೇಯರ್ಸ್ ಕೂಡ ಇದಂತೂ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೋದು. ನೋಡೋಣ ಮುಂದೆ ಯಾವ ರೀತಿ ಎಲ್ಲ ಬದಲಾವಣೆ ಆಗುತ್ತಂತ ಕಾದು ನೋಡೋಣ. ಇನ್ನು ಅದೇ ರೀತಿಯಾಗಿ ರೋಹಿತ್ ಶರ್ಮಾ ಅವರು ಗೊತ್ತೇ ಇರುತ್ತೆ, ಲಾಸ್ಟ್ ಸೀಸನ್ ಅಲ್ಲಿ ಆಲ್ರೆಡಿ 38 ಏಜ್ ಆಗಿದೆ, ಓಕೆ. ಬಟ್ ಲಾಸ್ಟ್ ಸೀಸನ್ ಅಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ ಅವ್ರನ್ನ ಕೇವಲ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮಾತ್ರ ಯೂಸ್ ಮಾಡ್ತಾ ಇದ್ರು. ಫಸ್ಟ್ ಬ್ಯಾಟಿಂಗ್ ಆದ್ರೆ ಬ್ಯಾಟಿಂಗ್ ಆಡಿಸಿ ಕೂರಿಸ್ತಾ ಇದ್ರು, ಸೆಕೆಂಡ್ ಬ್ಯಾಟಿಂಗ್ ಆದ್ರೆ ಬ್ಯಾಟಿಂಗ್ ಅಲ್ಲಿ ಕರ್ಕೊಂಡ್ ಬರ್ತಾ ಇದ್ರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ಈ ರೀತಿ ಮಾಡ್ತಾ ಇದ್ರು. ಬ್ಯಾಟಿಂಗ್ ಇದ್ದಾಗ ಬ್ಯಾಟಿಂಗ್ ಆಡಿಸಿ ಬೇರೆ ಬೌಲರ್ನ ಕರ್ಕೊಂಡ್ ಬರ್ತಾ ಇದ್ರು ಕುದುರಿಸಿ. ಈ ಸಲ ಆ ರೀತಿ ಎಲ್ಲ ಮಾಡೋ ಹಾಗಿಲ್ಲ. ನಾನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡೋದೇ ಇಲ್ಲ. ನಾನು 3 hours ಏನೋ ನಡೀತೋ, ಆ ಕಡೆ 20 hours, ಈ ಕಡೆ 20 hours ಗ್ರೌಂಡ್ ಅಲ್ಲೇ ಇರ್ತೀನಿ, ಗ್ರೌಂಡ್ ಅಲ್ಲಿ ಆಡ್ತೀನಿ, ಬ್ಯಾಟಿಂಗ್ ಮಾಡ್ತೀನಿ. ಫೀಲ್ಡಿಂಗ್ ಮಾಡ್ಬೇಕಾದ್ರೆ ಕೂಡ ಕಂಪಲ್ಸರಿ ನಾನು 20 ಓವರ್ಗಳು ಫೀಲ್ಡ್ ಅಲ್ಲೇ ಇರ್ತೀನಿ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಾನು ಆಡಲ್ಲ ಅಂತ ಹೇಳಿ ಕ್ಲಿಯರ್ ಕಟ್ ಆಗಿ ಮುಂಬೈಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ರೋಹಿತ್ ಶರ್ಮಾ. ಇದೆ ಕೂಡ ಮುಂಬೈ, ಓಕೆ ನೀವು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡೋದು ಬೇಡ ಅಂತ ಒಂದು ಕ್ಲಾರಿಟಿ ಕೂಡ ಸಿಕ್ಕಾಗಿದೆ. ಅದೇ ರೀತಿಯಾಗಿ ಹಾರ್ದಿಕ್ ಪಾಂಡ್ಯ ಅವರು ಹೇಳಿದ್ರು ರೋಹಿತ್ ಶರ್ಮಾ ಅವ್ರಿಗೆ ಏಜ್ ಆಗಿದೆ, ಅವರು ಕರೆಕ್ಟಾಗಿ ಬ್ಯಾಟಿಂಗ್ ಆಡಲ್ಲ, ಲಾಸ್ಟ್ 10 ಸೀಸನ್ ಆಯ್ತು, ಒಂದ್ಸಲ ಕೂಡ 500 ಮೇಲೆ ಸ್ಕೋರೇ ಮಾಡಿಲ್ಲ. ಈ ರೀತಿ ಆಗ್ತಾ ಇದೆ. ಆದ ಕಾರಣ ರೋಹಿತ್ ಶರ್ಮಾ ಅವರನ್ನ ಕುದಿಸಿ ಬೇರೆ ಹೊಸ ಪ್ಲೇಯರ್ನ ಆಡೋ ಸಾಧ್ಯತೆ ತುಂಬಾ ಇದೆ. ಆಡಿಸ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ ಅಂತ ಹೇಳಿ ವೈರಲ್ ಆಗ್ತಾ ಇತ್ತು. ಇದ್ರ ಬಗ್ಗೆ ಮುಂಬೈಗೆ ಒಂದು ಕ್ಲಾರಿಟಿ ಕೊಟ್ಟಿದೆ. ಏನಂತ ಅಂದ್ರೆ ಈ ರೀತಿ ಯಾವುದೇ ಒಂದು ಕಾನ್ವರ್ಸೇಷನ್ ಆಗಿಲ್ಲ. ರೋಹಿತ್ ಶರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯ ತುಂಬಾ ಚೆನ್ನಾಗೇ ಇದ್ದಾರೆ, ಅವ್ರ ಮಧ್ಯೆ ಯಾವುದೇ ಒಂದು ಮನಸ್ತಾಪ ಇಲ್ಲ ಅಂತ ಒಂದು ಕ್ಲಾರಿಟಿ ಕೊಟ್ಟಾಗಿದೆ. ಇನ್ನು ಅದಾದ್ಮೇಲೆ ಇವೆಂಟ್ ಅಂತ ಹೇಳಿದೆ, ಅನ್ಬಾಕ್ಸ್ ಇವೆಂಟ್. ನಮ್ಮ RCBದು ಮಾರ್ಚ್ 22ನೇ ತಾರೀಕು ಅನ್ಬಾಕ್ಸ್ ಇವೆಂಟ್ ಇದೆ M ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಮಾರ್ಚ್ 28 ಶುರುವಾಗುತ್ತೆ. ಒಂದು ವೀಕ್ ಮುಂಚೆನೆ ಅನ್ಬಾಕ್ಸ್ ಇವೆಂಟ್ ಮಾಡ್ತಾರೆ. ತುಂಬಾ ಹುಷಾರಾಗಿರಪ್ಪ, ಅಲ್ಲಿಗೆಲ್ಲ ಹೋಗೋರಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಕಾರಣ ಏನಂದ್ರೆ ಲಾಸ್ಟ್ ಒಂದು ವಿನ್ನಿಂಗ್ ಮೂಮೆಂಟ್ ಅಲ್ಲಿ, ವಿನ್ನಿಂಗ್ ಆದ್ಮೇಲೆ M ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಬಂದಾಗ ಯಾವ ರೀತಿಯಲ್ಲಿ ಆಗಿತ್ತು, ತುಂಬಾ ಜನ ಪ್ರಾಣನ ಕಳ್ಕೊಂಡಿದ್ರು. ಆ ರೀತಿ ಎಲ್ಲ ಆಗೋದು ಬೇಡ. ಖಂಡಿತವಾಗ್ಲೂ ಟಿವಿಯಲ್ಲಿ ನೋಡಿ ಎಂಜಾಯ್ ಮಾಡಿ. ಟಿಕೆಟ್ ಸಿಕ್ಕಿದ್ರೆ ಮಾತ್ರ ಈಸಿಯಾಗಿ, ಕಷ್ಟಪಟ್ಟೆಲ್ಲ ಮಾಡೋಕ್ಕೆಲ್ಲ ಹೋಗ್ಬೇಡಿ, ಅಲ್ಲೆಲ್ಲ ಹೋಗಿ ಸುತ್ತೋದೆಲ್ಲ ಬೇಡ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ MI ಅವರು MI ಮಿಕ್ಸ್ ಅಂತೇಳಿ ಮಾಡ್ತಾ ಇದ್ದಾರೆ.
ಆದ್ರೂ ಕೂಡ 21, 22 2 ದಿನ ಈ ಒಂದು ಇವೆಂಟ್ ಮಾಡ್ತಾರೆ, ಅನ್ಬಾಕ್ಸ್ ಇವೆಂಟ್ ತರನೇ. ಅದೇ ರೀತಿಯಾಗಿ ಚೆನ್ನೈ ಅವ್ರು ಕೂಡ ಮಾಡ್ತಾ ಇದ್ದಾರೆ. ಮಾರ್ಚ್ 22ನೇ ತಾರೀಕು ಅನ್ಬಾಕ್ಸ್ ಇವೆಂಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಜರ್ಸಿ ಆವರಣ ಮಾಡೋದು, ಅದ್ರ ಬಗ್ಗೆ ಒಂದು ಸಾಂಗ್ ಮಾಡೋದು, ಅದ್ರ ಬಗ್ಗೆ ಒಂದು ಪ್ರೋಗ್ರಾಮ್ ಮಾಡೋದು, ಆ ರೀತಿ ಮಾಡ್ತಾ ಇದ್ದಾರೆ. ಟಾಪ್ ಟೀಮ್ಗಳಾಗಿರುವ ಮುಂಬೈ, ಚೆನ್ನೈ, RCB ಮಾರ್ಚ್ 22ನೇ ತಾರೀಕು ಅನ್ಬಾಕ್ಸ್ ಇವೆಂಟ್ 3 ಟೀಮ್ಗಳು ಒಂದೇ ದಿನ ಮಾಡ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.